ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಫ್ರೈಡೇ, ಹಾಗೆ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಟೈಮ್ ಬಂದು 10 o'clock ಆಗಿದೆ. ಹಾಗೆ ನಿನ್ನೆ ರಾತ್ರಿ ದಂಟಿನ ಸೊಪ್ಪಿಂದು ಪಲ್ಯ ಮಾಡಿದ್ನಲ್ಲ, ಅದು ದಂಟಿನ ಸೊಪ್ಪು ಏನಂದರೆ ಶೀತ, ಅದು ಬಂದು ಅಂದರೆ ಅದು ಬಂದು ಕೋಲ್ಡು. ಅದೇನಾಗಿದೆ, ರಾತ್ರಿ ನನಗೆ ಗಂಟ್ಲೆಲ್ಲ ನೋವು, ನನಗೆ ಹುಗಳೇನಿದೆ ಅದನ್ನು ನುಂಗೋದಕ್ಕೆ ಆಗ್ತಾಯಿಲ್ಲ, ಕಷ್ಟ ಆಗ್ತಾಯಿತ್ತು. ಬೆಳಿಗ್ಗೆ ಎದ್ದು ಸ್ವಲ್ಪ ಬಿಸಿ ಬಿಸಿ ನೀರು ಕುಡಿದ್ಮೇಲೆ ಸ್ವಲ್ಪ ಲೈಟಾಗಿ ಪರವಾಗಿಲ್ಲ, ಆದರೆ ಫುಲ್ ಏನು ಕಡಿಮೆ ಆಗಿಲ್ಲ, ಇನ್ನೂ ಇದೆ. ಮೋನ್ ಮಾಮ ಒಟ್ಟಲ್ಲಿ ಯಾವ್ದಾದ್ರು ಒಂದು ಸೊಪ್ಪು ತೊಗೊಬರ್ತೀನಿ ಅಂದರು. ನಾನು ನಿನ್ನೆ ಹಾಗಲಕಾಯಿ ಮತ್ತು ರೊಟ್ಟಿ ಎಲ್ಲ ಮಾಡಿದ್ನಲ್ಲ, ಅದೆಲ್ಲ ಹೀಟೆ, ಅದಕ್ಕೆ ಅದಾದ್ರು ತಂಪಾಗಿರೋದು ಸೊಪ್ಪು ತೊಗೊಬನ್ನಿ ಅಂತ ಹೇಳ್ಬಿಟ್ಟು ಇದು ತರಿಸಿದ್ರೆ ಅದು ಈ ಥರ. ಮೋನ್ ಮಾಮನಿಗೇನಾಗಿಲ್ಲ, ನನಗೆ ಮಾತ್ರ ಶೀತ ಆಗ್ಬಿಟ್ಟಿದೆ. ಇಲ್ಲಿ ಸ್ವಲ್ಪ ನೋವು, ಏನಾದರೂ ನುಂಗ್ಬೇಕಂದ್ರೆ ಸ್ವಲ್ಪ ಕಷ್ಟ ಆಗ್ತಿದೆ. ಅಂದರೆ ರಾತ್ರಿಗಿನ್ನ, ಅಂದರೆ ಮಧ್ಯರಾತ್ರಿ ಆ ಥರ ಪೇಯ್ನ್ ಸ್ಟಾರ್ಟ್ ಆಗಿತ್ತು, ಅವಾಗಿನ್ನ ಇವಾಗ ಬೆಟರ್ ಅಂತ ಹೇಳ್ತೀನಿ. ಓಕೆ, ಇವತ್ತಿನ ತಿಂಡಿ ಬಂದ್ಬಿಟ್ಟು ಚಟ್ನಿ ಮಾಡಿದ್ದೆ, ಹಾಗೆ ನಿನ್ನೆ ರೊಟ್ಟಿ ಮಾಡಿದ್ನಲ್ಲ ಅದ್ರ ಹಿಟ್ಟು ಸ್ವಲ್ಪ ಉಳ್ಕೊಂಡಿತ್ತು. ಮೋನ್ ಮಾಮ ನಾವಿಬ್ಬರೇ ಅಲ್ವಾ, ಇವತ್ತು ಇಬ್ಬರು ಆಯಿತು. ಆದರೂ ಕೂಡ ಇನ್ನೂ ಒಂದು ರೊಟ್ಟಿ ಉಳ್ಕೊಂಡಿದೆ. ಅದಕ್ಕೆ ಮೋನ್ ಮಾಮನ್ಗೆ ಹೇಳ್ತಾ ಇದ್ದೆ, ಮಧ್ಯಾಹ್ನಕ್ಕೆ ಇದೇ ರೊಟ್ಟಿನ ಕೊಡ್ತೀನಿ, ಇದ್ರ ಜೊತೆಗೆ ಅನ್ನ ಮತ್ತು ಏನಾದರೂ ಇದಿದೆ, ಟೊಮೆಟೊ ರಸಮ್ಮು, ಟೊಮೆಟೊ ಸಾರು ಇದೆ, ಮೊಸರು ಇರುತ್ತೆ, ಮಧ್ಯಾಹ್ನಕ್ಕೆ ಹೆಂಗೋ ಅಡ್ಜಸ್ಟ್ ಆಗಿಬಿಡುತ್ತೆ. ಇನ್ನು ರಾತ್ರಿ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳಿದ್ದೀನಿ. ಅದಕ್ಕೆ ಮಾಮ ಓಕೆ ಅಂತ ಹೇಳಿದ್ದಾರೆ. ಓಕೆ, ಇಬ್ಬರಿದ್ದರೆ ಏನು ಮಾಡೋದು ಅಂತ ಅನ್ನಿಸ್ತಾ ಇರುತ್ತೆ. ಇನ್ನು ಒಬ್ಬರೆಲ್ಲ ಇದ್ದಾಗ ಹಿಂಗೆ ಒಬ್ರಿಗೆ ಮಾಡ್ಕೊಳ್ಳೋದಂದರೆ ಕಷ್ಟ. ಅದೇ ಯಾವಾಗ ನೆನಪಾಗ್ತಿರುತ್ತೆ, ನಮ್ಮ ಪುತ್ತೆ ಯಾವಾಗ ಒಬ್ಬರೇ ಇದ್ದಾರಲ್ಲ, ಅವರು ನಾನು ಒಬ್ಳಿಗೆ ಹೇಳ್ತಾ ಇರ್ತಾರೆ, ನಾನು ಒಬ್ಳಿಗೆ ಏನು ಮಾಡ್ಕೊಡೋದು ಅಂತ ಅನ್ಕೋತಾ ಇರ್ತಾರೆ ಯಾವಾಗ್ಲೂ. ಏನೋ ಒಂದು ಮಾಡ್ಕೊಂಡು ತಿಂತೀನಿ ಅಂತ. ಅದು ನನಗನ್ನಿಸ್ತಾ ಇರುತ್ತೆ. ಇವಾಗ ನಾವು 3 ಜನ ಇದ್ವಿ, ಇವಾಗ ಇಬ್ಬರು ಇರೋದ್ರಿಂದ ಕೌಶಿ ಎಲ್ಲ ಇದ್ದರೆ ಸ್ವಲ್ಪ ಏನಾದರೂ ರೈಸ್ ಐಟಮು ಅದು ಇದು ಮಾಡ್ತಾ ಇರ್ತೀನಿ. ಬಾತು, ಟೊಮೆಟೊ ಬಾತ್ ಇರ್ಬೋದು, ಅಥವಾ ಏನಾದರೂ ಈ ಥರದ್ದು ರೈಸ್ ಐಟಮ್ಗಳು. ಅವನಿಗೆ ರೊಟ್ಟಿಯಲ್ಲೇ ಇಷ್ಟಪಡ್ತಾನೆ, ಅದಕ್ಕೆ ಚಿಕನ್ ಗ್ರೇವಿ ಈ ಥರ ಇದ್ದರೆ ಇನ್ನೂ ಇಷ್ಟಪಡ್ತಾನೆ ಆ ಥರ. ಇವಾಗ ಅವ್ನು ಇಲ್ವಲ್ಲ, ನಾವಿಬ್ಬರೇ ಅಲ್ವಾ ರೊಟ್ಟಿ ಬಳಿಯೋದು ತಿನ್ನೋದು, ಅದಕ್ಕೆ ಏನಾದರೂ ಒಂದು ಮೊಸರು ಏನಾದ್ರು ಇದ್ದರೆ ಅಡ್ಜಸ್ಟ್ ಮಾಡ್ಕೊಂಡು ತಿಂದ್ಬಿಟ್ಟಿರ್ತೀವಿ ಆ ಥರ. ಓಕೆ, ಹಾಗೆ ಇತ್ತೀಚೆಗೆ ಏನಾಗಿದೆ ಅಂದರೆ, ನನಗೆ ಮೊದಲೆಲ್ಲ ಏನಂದರೆ ರೈಸ್ ಐಟಮ್ಗಳಂದರೆ ತುಂಬ ಇಷ್ಟಪಡ್ತಿದ್ದೆ. ಬಾತ್ ಇರ್ಬೋದು, ಚಿಕನ್ ಪಲಾವ್, ಮಟನ್ ಪಲಾವ್ ಈ ಥರದ್ದೆಲ್ಲ. ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಅಂದರೆ, ನನಗೆ ರೈಸ್ ಐಟಮ್ಗಳೇ ಇಷ್ಟ ಆಗ್ತಾಯಿಲ್ಲ. ಅಂದರೆ ತಿಂತೀನಿ, ಆದರೆ ಇಷ್ಟಪಟ್ಟು ತಿಂತಾ ಇದ್ದೆ ಮೊದಲು. ಈಗ ಆ ಥರ ಅಲ್ಲ, ಏನೋ ಇಷ್ಟ ಆಗಲ್ಲ ಈಗ. ಇವಾಗ ಏನು ಇಷ್ಟ ಆಗ್ತಿದೆ ಅಂದರೆ ರೊಟ್ಟಿಗಳು, ಅದಕ್ಕೇನಾದ್ರು ಮೊಸರು ಇದ್ರೂ ಸಾಕು, ಅದನ್ನೇ ತಿನ್ನೋಣ ಅಂತ ಅನಿಸುತ್ತೆ. ಮೊದಲು ರೊಟ್ಟಿ ಅಂದರೆ ಅಯ್ಯೋ ಅದನ್ನೆಲ್ಲ ಅಗಿಬೇಕು ಬಿಡು, ಯಾರು ತಿಂತಾರೆ ಅಂತ ಅನ್ನಿಸ್ತಾ ಇತ್ತು. ಇವಾಗ ಆ ಥರ ಅನ್ನಿಸ್ತಾ ಇಲ್ಲ. ಇವಾಗ ರೊಟ್ಟಿಗಳೇ ಇಷ್ಟ ಆಗ್ತಿದೆ, ರೊಟ್ಟಿ, ಚಪಾತಿ. ಇವಾಗ ಡೈಲಿ ಹೆಂಗಾಗಿದೆ ಅಂದರೆ, ಒಂದಿನ ರೊಟ್ಟಿ, ಒಂದಿನ ಚಪಾತಿ, ಮಂಕಿ, ಒಂದಿನ ಯಾವಾಗ್ಲಾರು ವಾರದಲ್ಲಿ ಒಂದಿನ ಅಥವಾ 2 ದಿನ ರೈಸ್ ಐಟಮ್, ಅಥವಾ ಪುಳಿಯೋಗರೆ ಅಥವಾ ಚಿತ್ರಾನ್ನ. ನೋಡು, ನಾನು ಡ್ರೆಸ್ ಇಟ್ಕೊಂಡು ಆಟ ಆಡೋದು ಇದು ಏನು, ನೀನು ಚಿಕನ್ ಹಾಕ್ತಿದ್ದೀವ ಅದ್ರ ಜೊತೆ ಆಟ ಆಡೋ. ಇವಾಗ ಅದ್ರ ಜೊತೆ ಕುಣಿಯುತ್ತೆ. ನಾನು ಬಟ್ಟೆ ಇಟ್ಕೊಂಡು ಆಟ ಆಡ್ತಿದ್ದೆ, ನನಗೇನಂದ್ರೆ ಉಗ್ರಲ್ಲಿ ಪರ್ಚ್ಬಿಡುತ್ತೇನೋ ಅಂತ ಭಯ ಅಷ್ಟೆ. ಆ ಥರ ಇವಾಗೆಲ್ಲ ಅದಿಷ್ಟ ಆಗಲ್ಲ, ಇದಿಷ್ಟ ಆಗ್ತಾ ಇದೆ. ಹಂಗೆ ಲೈಫು ಕೂಡ, ಯಾವುದಾದ್ರೂ ಒಬ್ಬ ವ್ಯಕ್ತಿನ ಇಷ್ಟಪಡ್ತಿರ್ತೀವಿ ಅಂದ್ಕೊಳ್ಳಿ, ಒಂದೊಂದ್ಸರಿ ಆ ವ್ಯಕ್ತಿ ಇಷ್ಟನೇ ಆಗಲ್ಲ. ಏನಾದರೂ ಒಂದು ಸಣ್ಣ ರೀಸನಿಂದ ಆ ವ್ಯಕ್ತಿ ಇಷ್ಟನೇ ಆಗಲ್ಲ, ಆಮೇಲೆ ಬೇರೆ ವ್ಯಕ್ತಿನ ನಾವು ಇಷ್ಟಪಡ್ತೀವಿ ಆ ಥರ. ನೋಡಿ, ಮತ್ತೆ ಬಟ್ಟೆ ಮಂಕಿ. ಓಕೆ, ಹಾಗೆ ಇನ್ನೊಂದೇನೋ ತೋರಿಸ್ತೀನಿ ರೀ. ಏನಕ್ಕೆ ನಾನು ಬಟ್ಟೆ ಇಟ್ಕೊಂಡು ಆಟ ಆಡೋದಕ್ಕೆ ಬರ್ತಿದ್ದೆ. ಓಕೆ, ಹಾಗೆ ನಾನು ಮೀಶೋದಲ್ಲಿ ಇದನ್ನು ಬುಕ್ ಮಾಡಿದ್ದೆ. ಇದು ನೋಡ್ತಿರ್ಬೋದು, ಇದು 2 ಬರುತ್ತೆ. ಇದು ಚಿಕ್ಕದು ಒಂದು, ಹಾಗೆ ದೊಡ್ಡದು ತೋರಿಸ್ತೀನಿ ರೀ. ಈ ಥರ ಇದೆ. ಓಕೆ, ನನಗೆ ಜಾಗ ಇಲ್ಲ, ಅಲ್ಲಿ 3 ಅಷ್ಟೇ ಇಡೋಕ್ಕೆ ಸಾಧ್ಯ, ಅದನ್ನು ಅಲ್ಲಿ ಇಟ್ಟಿದ್ದೀನಿ. ಆದರೆ ಇದೇನಂದರೆ ಸ್ವಲ್ಪ ಕೆಳಗಡೆ ಬಿದ್ದರೆ ಇದು ಒಡೆದೋಗ್ಬಿಡುತ್ತೆ. ಅದರಿಂದ ನಾನು ಇಲ್ಲೇ ಕೆಳಗಡೆ, ಅಂದರೆ ಮೇಲಿಟ್ಟರೆ ಬಿದ್ದು
ಅಕಸ್ಮಾತ್ ಬಿದ್ದುಬಿಟ್ರೆ ಒಡೆದೋಗ್ಬಿಡುತ್ತೆ ಅಂದ್ಬಿಟ್ಟು ಕೆಳಗಡೆ ಇಟ್ಕೊಂಡಿದ್ದೀನಿ. ಇದು ಸ್ಮಾಲ್ ಸೈಜು, ಇದು ಬಿಗ್ ಸೈಜು. ನನಗೆ ಈ ಸೈಜ್ ಅವಶ್ಯಕತೆ ಇರಲಿಲ್ಲ, ನನಗೆ ಇದು ಅವಶ್ಯಕತೆ ಇತ್ತು. ಯಾಕೆಂದರೆ ನಾನು ಮೊಮ್ಮನಿಗೆ ಅವಾಗವಾಗ ಚಟ್ನಿ ಮಾಡ್ತಾ ಇರ್ತೀನಲ್ಲ, ಆವಾಗ ಇದು ಯೂಸ್ ಆಗುತ್ತೆ ಅಂತೇಳಿ. ಓಕೆ, ಪರವಾಗಿಲ್ಲ, ಚೆನ್ನಾಗಿದೆ ಕ್ವಾಲಿಟಿ. ಅಂದರೆ ತುಂಬ ಚೆನ್ನಾಗಿದೆ ಅಂತ ಹೇಳೋಕ್ಕಾಗಲ್ಲ, ಪರವಾಗಿಲ್ಲ, ಓಕೆ ಚೆನ್ನಾಗಿದೆ. ಹಾಗೆ ಬ್ಲೇಡು ಓಕೆ, ಬ್ಲೇಡು ಇನ್ನೂ ಶಾರ್ಪ್ ಇರಬೇಕಿತ್ತು. ಬ್ಲೇಡ್ ಅಷ್ಟೊಂದೇನು ಶಾರ್ಪ್ ಇಲ್ಲ. ಓಕೆ, ಪರವಾಗಿಲ್ಲ. ನನಗೆ ಇದೊಂದು ಸಾಕು, ಅದೆಲ್ಲ ಏನು ಅವಶ್ಯಕತೆ ಇಲ್ಲ. ದೊಡ್ಡದು ಇದು ಅವಶ್ಯಕತೆ ಇಲ್ಲ, ಆದರೂ ಬಂದಿದೆಯಲ್ಲ ಅದಕ್ಕೆ ಯೂಸ್ ಮಾಡ್ಕೊಳ್ಳೋಣ ಅಂತೇಳಿ. ಓಕೆ, ಆಮೇಲೆ ಇನ್ನೊಂದೇನೆಂದರೆ ಮಿಕ್ಸಿಗೆ ಆಗುತ್ತೆ ಅಂದರೆ ಆರಾಮಾಗಿ ಆಗುತ್ತೆ ನನ್ನ ಮಿಕ್ಸಿಗೆ. ನಾನು ಇದು ರಿವ್ಯೂ ನೋಡಿನೇ ತೊಗೊಂಡಿರೋದು. ಒಬ್ಬೊಬ್ಬರಿಗೆ ಮಿಕ್ಸಿಗೆ ಆಗಲ್ವಂತೆ, ಲೂಸ್ ಆಗುತ್ತೆ. ಒಬ್ಬರಿಗೆ ತುಂಬ ಜನ ಹೇಳಿರೋದು ಟೈಟಾಗಿ ಕೂರಲ್ಲ, ಅದು ಲೂಸಾಗಿ ಕೂರುತ್ತೆ ಅಂತ. ನನ್ನ ಮಿಕ್ಸಿ ಜಾರಿಗೆ ಕರೆಕ್ಟಾಗಿ ಟೈಟಾಗಿ ಕೂತ್ಕೊಳ್ಳುತ್ತೆ ಅದು. ಮತ್ತು ಇದರಲ್ಲಿ ಒಂದು ತೋರಿಸ್ತೀನಿ, ಈ ಥರದ್ದು ಒಂದು ರಬ್ಬರ್ ಕೊಟ್ಟಿರ್ತಾರೆ. ಯಾಕೆಂದರೆ ಇದು ನೀರೆಲ್ಲ ಲೀಕ್ ಆಗಬಾರ್ದು ಮತ್ತು ಟೈಟಾಗಿ ಕೂತ್ಕೊಳ್ಳಿ ಅಂತ. ನಾನು ಇದು ಯೂಸ್ ಮಾಡ್ತಿಲ್ವಲ್ಲ, ಅದಕ್ಕೆ ಇದರಲ್ಲಿ ರಬ್ಬರ್ ಹಾಗೆ ಇಟ್ಟಿದ್ದೀನಿ. ಇದರಲ್ಲಿ ತೆಗೆದುಬಿಟ್ಟಿದ್ದೀನಿ. ಯಾಕೆಂದರೆ ಇದು ರಬ್ಬರ್ ಇದ್ದರೆ ಅದು ನೀಟಾಗಿ ಕೂರ್ತಾ ಇರಲಿಲ್ಲ. ಸ್ವಲ್ಪ ಹೀಗೆ ತೆಗೆದು, ಈಗ ನಾವೇನಂದರೆ ಮಿಕ್ಸಿ ಜಾರ್ ಏನಂದರೆ ಈಗ ತೆಗೆದ್ಬಿಟ್ಟು ಅಲ್ಲಿ ನೀರು ಹಾಕ್ತೀವಿ. ಇದು ಹೇಗೆ ಅಂದರೆ ಈಗ ಓಪನ್ ಮಾಡಬೇಕು. ನಾನು ಕನ್ಫ್ಯೂಸ್ ಮಾಡ್ಕೊಂಡು ಹೀಗೆ ಮಾಡಿಬಿಡ್ತಾ ಇರ್ತೀನಿ. ಈಗ ಮಾಡಿ ನೀರು ಹಾಕ್ಬೇಕಲ್ವ, ಆವಾಗ ಸ್ವಲ್ಪ ಇದು ರಬ್ಬರ್ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಿತ್ತು. ಅದಕ್ಕೆ ನಾನೇನು ಮಾಡಿದೆ, ಅದು ರಬ್ಬರ್ನ ತೆಗೆದುಬಿಟ್ಟಿದ್ದೀನಿ. ಈಗ ಹಾಕೋದೆ ಈಸಿ, ನನಗೆ ಆರಾಮಾಗಿ ಕುತ್ಕೊಳ್ಳುತ್ತೆ. ಇವಾಗ ಚಟ್ನಿ ಮಾಡಿದ್ದೆ ಬೆಳಿಗ್ಗೆ, ಆರಾಮಾಗಿ ಆಗುತ್ತೆ. ಒಂದು ಅರ್ಧನಾದರೂ, ಅಂದರೆ ಸ್ವಲ್ಪ ಹಾಕೋಕ್ಕಾಗಲ್ಲ, ಅರ್ಧನಾದರೂ ಹಾಕಿದ್ರೆ ನೀಟಾಗಿ ರುಬ್ಬುತ್ತೆ. ಓಕೆ, ಅದಾದಮೇಲೆ ಇದು ಏನಕ್ಕೆ ಇದು ಚೆನ್ನಾಗೇ ಇದೆ, ಏನಾಗಿದೆ ಅಂದರೆ ಇಲ್ಲಿ ಒಳಗಡೆ ಹೋಗಿತ್ತು, ಇದು ಬಿಡಿ ಹೋಗುತ್ತೆ. ಇಲ್ಲೇನಾಗ್ಬಿಟ್ಟಿದೆ, ಈ ಜಾರ್ದು ಬ್ಲೇಡ್ ಏನಿದೆ, ಈ ಬ್ಲೇಡು ಇದೇನಿದೆ ಇದಕ್ಕೆ ಟಚ್ ಆಗ್ತಿರುತ್ತೆ. ಇಲ್ಲಿ ನೋಡ್ತಿರ್ಬೋದು, ಈ ಲೈನ್ಸ್ ಎಲ್ಲ ಕಾಣಿಸ್ತಿದೆಯಲ್ಲ ನಿಮಗೆ, ಇದು ಹಿಂಗೆ ಬ್ಲೇಡ್ ಸುತ್ತಿದ್ರೆ ಇದಕ್ಕೆ ಟಚ್ ಆಗಿ ಸುತ್ತುತ್ತೆ. ಅವಾಗ ಏನಾಗುತ್ತೆ, ಇದು ತುಂಬ ಸೌಂಡ್ ಬರುತ್ತೆ, ಏನೋ ಒಂಥರ ಇದಕ್ಕೆ ಟಚ್ ಆಗಿ ಸುತ್ತುತ್ತಾ ಇರುತ್ತಲ್ಲ, ಏನೋ ಒಂಥರ ಸೌಂಡ್ ಬರ್ತಾ ಇರುತ್ತೆ. ಅದಕ್ಕೆ ಮೋನ್ನಮ್ಮ ಇದನ್ನು ಮಾತ್ರ ಚೇಂಜ್ ಮಾಡು ಅಂದರು. ಅದಕ್ಕೆ ನಾನು ಆನ್ಲೈನಲ್ಲಿ ನೋಡಬೇಕಾದ್ರೆ ಇದು ಸಿಕ್ತು, ಇದನ್ನೇ ತೊಗೊಂಡ. ಇದು ಫುಲ್ ಸೆಟ್, ಅಂದರೆ ಇದಕ್ಕೆ ಒಂದು ಮಿಷಿನ್ ಬರುತ್ತೆ, ಅದನ್ನೆಲ್ಲ ತೊಗೊಂಡ್ರೆ 1,500 2,000 ತನಕ ಹೋಗುತ್ತೆ. ನಮಗೆ ಬರೀ ಇದೊಂದೇ ಸಾಕು ಅಂದರೆ ಒಂದು 300 ರೂಪಾಯಿ 400 ರೂಪಾಯಿ ಒಳಗಡೆ, 300 ಚಿಲ್ಲರೆ ಒಳಗಡೆನೆ ಮುಗ್ದೋಗುತ್ತೆ. ಇದರಲ್ಲಿ ಒಂದು ಸ್ವಲ್ಪ ಬ್ರ್ಯಾಂಡೆಡ್ ಸಿಗುತ್ತೆ, ಲೋಕಲ್ಲು ಸಿಗುತ್ತೆ. ಲೋಕಲ್ ಬಂದು ಒಂದು 100 ಚಿಲ್ಲರೆ 200 ಚಿಲ್ಲರೆ ಆ ಥರ ಇರುತ್ತೆ. ಬ್ರ್ಯಾಂಡೆಡ್ ಬಂದು 300. ಇದು ಸ್ವಲ್ಪ ಹರವಿ ಅನ್ನೋ ಒಂದು ಬ್ರ್ಯಾಂಡಿಂದ ತೊಗೊಂಡಿರೋದು, ಅವ್ರದ್ದು ಬ್ರ್ಯಾಂಡು, ಅಂದರೆ ಮೀಶೋದಲ್ಲೇ ತೊಗೊಂಡಿರೋದು. ಓಕೆ, ಪರವಾಗಿಲ್ಲ, ಚೆನ್ನಾಗಿದೆ. ಓಕೆ ಫ್ರೆಂಡ್ಸ್, ಇವಾಗ ಇದನ್ನೆಲ್ಲ ಎತ್ತಿಟ್ಬಿಟ್ಟು ನಾನು ಇನ್ನೂ ಕೆಲಸಗಳುಂಟು, ಆಮೇಲೆ ವಿಡಿಯೋ ನಾನು ಕಂಟಿನ್ಯೂ ಮಾಡ್ತೀನಿ. ಇದು ಶಾರ್ಪ್ ಆಗಬೇಕು ಅಂದರೆ, ಇದು ಸ್ವಲ್ಪ ಬ್ಲೇಡು ಇನ್ನೂ ಶಾರ್ಪ್ ಬೇಕಿತ್ತು ಅನ್ನಲ್ಲ, ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ಪೌಡ್ರ್ ಮಾಡಿದ್ರೆ ಆವಾಗ ಸರಿ ಹೋಗುತ್ತೆ. ಓಕೆ, ಇವಳು ನೋಡಿ, ಅಷ್ಟೊಂದಿಂದ ನನ್ನನ್ನು ಆಟ ಆಡಿಸ್ತಿದ್ಲು, ಈಗ ನಾನು ಅದು ಆಟ ಆಡಿಸ್ತಿದ್ದೀನಿ. ಏನು ಮಾಡಿರೋದು ಹೇಳಿ ನಾನು? ಇಲ್ಲಿ ನೋಡಿ, ಚಿಕನ್ ಎತ್ಕೊಬಂದು ಇಲ್ಲಿಟ್ಟಿದ್ದೀನಿ. ಇವಾಗ ಎತ್ಕೊಳ್ಳಿ, ನಾಟಕ ಮಾಡೋದು ನನಗೆ. ನಾನು ಬಟ್ಟೆ ಇಟ್ಕೊಂಡು ಆಟ ಆಡೋದು. ಚಿಕನ್ ಹಾಕಿದ್ರು ಬಿಟ್ಟಿಲ್ಲ, ಬಂದು ಬಟ್ಟೆ ಇಟ್ಕೊಂಡು ಆಟ ಆಡ್ತಿದ್ದೆ. ಹಿಡ್ಕೊ, ಹೋಗಿ ಎತ್ಕೊ. ಇವಾಗ ಹಾಕಿದ್ದೀನಿ, ತಿನ್ಬಿಟ್ಟು ಮಲಗು ಅಂದರೆ ನಾಟಕ ಆಡ್ತಿದ್ದಲ್ಲ, ಈಗ ಎತ್ಕೊ, ತಗೋ. ನಾನು ಕೊಡಲ್ಲ, ನೀನೇ ಎತ್ಕೋಬೇಕು. ಕಷ್ಟ ಆಗುತ್ತಲ್ಲ. ಜಂಪ್ ಮಾಡೋ. ಆಗಲ್ಲ, ಕಷ್ಟ. ನನ್ನ ಗೋಡೆನೆಲ್ಲ ಕಿತ್ತಾಕ್ತಾವಳೆ. ನಾನು ತಿನ್ಲಿ ಪಾಪ ಅಂದರೆ ನಾಟಕ ಆಡೋದು, ನಾಟಕ. ಕೊಬ್ಬಿ ಬಾ, ಕೊಡ್ತೇನೆ.
ನೋಡಿ ಕೈ ಅವಳದು ಕೈ. ತುಂಬ ದಿನ ಆಗೈತಿ ಈ ಥರ ಎಲ್ಲ ಆಟ ಆಡೋದು. ನಾನು ನೋಡ್ತಾ ಇರಲಿಲ್ಲ, ಮೊದಲು ಹಾಕ್ಬಿಟ್ರೆ ತಿನ್ಬಿಟ್ಟು ಸುಮ್ಮ ಮಲಿಕತ್ತಿದ್ಲು. ಇವತ್ತು ನೋಡಿ ಯಾವ ಥರ ಆಡ್ತಿದ್ದೆ. ಟೈಮ್ ಬಂದು ಇವಾಗ 11 ಗಂಟೆ. ಏನಂದರೆ BLOಗಳು ಬೆಳಿಗ್ಗೆ ಫೋನ್ ಮಾಡಿದರು. ಅದೇ SIR ಫಾರ್ಮ್ ಎಲ್ಲ ಫಿಲ್ ಮಾಡಿಕೊಟ್ಟಿದ್ದಲ್ಲ, ನನಗೆ ಫಸ್ಟ್ ಫೋನ್ ಮಾಡಿದರು. ಅದು ಏನಂದರೆ ಏನೋ ನಂದೆಲ್ಲ ಕರೆಕ್ಟ್ ಇದೆ, ಈ ಕ್ರಮ ಸಂಖ್ಯೆ ಎಲ್ಲ ಇರುತ್ತಲ್ಲ ಅದನ್ನು ಸ್ವಲ್ಪ ಬೇರೆ ಕಡೆ ಹಾಕ್ಬಿಟ್ಟಿದ್ದೀನಿ ಅಂತೇಳಿ ಸರಿ ಮಾಡಿದ್ರು. ಬಿಡಿ ಅದು ಒಂದೇ ಅಲ್ವಾ ನಿಮ್ಮದು ಸರಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸರಿ ಮಾಡಿದ್ರು. ಅದಾದ 2 ನಿಮಿಷಕ್ಕೆ ಮೋಹನ್ ಮಾಮನ್ಗೆ ಫೋನ್ ಬಂತು. ಮೋಹನ್ ಮಾಮಂದು ಫುಲ್ಲು ರಾಂಗ್ ಇದೆ ಸರ್ ನಿಮ್ಮದು ಅಂತ. ಏನಾಗಿದೆ ಅಂದರೆ ಮೋಹನ್ ಮಾಮ 2002ರಲ್ಲಿ ಎಲ್ಲಿ ಓಟ್ ಹಾಕಿದ್ದಾರೆ ಅಂತ ಅವರಿಗೆ ಗೊತ್ತಿಲ್ಲ. ಅವ್ರು ಹೇಳೋದು ನಾನು ಮಳವಳ್ಳಿಯಲ್ಲೇ ಓಟ್ ಹಾಕಿರೋದು ಅಂತ. ಹಾಕಿದ್ದೀನ ಇಲ್ವ ಅದು ಗೊತ್ತಿಲ್ಲ ಅಂತ ಹೇಳಿದ್ರು. ಅದಕ್ಕೆ ನಾನು ಆ್ಯಪಲ್ಲಿ ಹೋಗ್ಬಿಟ್ಟು ಹುಡುಕ್ತೆ, ಸಿಗಲಿಲ್ಲ ನನಗೆ. ಏನು ಹೆಸ್ರು ಹಾಕಿದ್ರೂ ಸರಿಯಾಗಿ ಬರಲೇ ಇಲ್ಲ, ಅವ್ರದ್ದು ಸಿಗಲೇ ಇಲ್ಲ. ಅದಕ್ಕೆ ಅವರು ಎಲ್ಲಿ ಓಟ್ ಹಾಕಿದ್ದಾರೆ ಅವರು ಅಂದರೆ ಅವ್ರ ರಿಲೇಷನ್ ಎಲ್ಲ ಹಾಕಿರ್ತಾರಲ್ಲ ಅದ್ರದ್ದು ಇದೆಲ್ಲ ಕೊಟ್ಟರು ನನಗೆ. ಅದನ್ನೆಲ್ಲ ಇದನ್ನೇ ಫಿಲ್ ಮಾಡು ಅಂತೇಳಿ ಅದನ್ನೇ ಫಿಲ್ ಮಾಡಿದ್ರೆ ಈಗ ಅದು ಸರಿ ಇಲ್ಲ ಅಂತೇನೋ ಹೇಳ್ತಿದ್ದಾರೆ. ಅದಕ್ಕೆ ನೀವು ಒಂದು 11 ಗಂಟೆಗೆ ಬನ್ನಿ ಅಂತ ಹೇಳ್ತಿದ್ದಾರೆ. ಇವಾಗ ಇನ್ನೂ 11 ಗಂಟೆ ಆಗಿಲ್ಲ, ಇನ್ನೂ ಒಂದು 5 ಮಿನಿಟ್ಸ್ ಇದೆ. ಅದಕ್ಕೆ ಹೋಗ್ಬಿಟ್ಟು ಅದೇನು ಕೇಳಿಕೊಂಡು ಬರೋಣ ಅಂಥೇಳಿ ಮೋಹನ್ ಮಾಮ ಹೇಳ್ತಾಯಿದ್ರು. ಇವೆಲ್ಲ ಏನು ತಲೆನೋವಪ್ಪ, 2002ರಲ್ಲಿ ಎಲ್ಲಿ ಓಟ್ ಹಾಕಿದ್ದೀವಿ ಏನು ಗೊತ್ತಿಲ್ಲ, ಹೆಂಗೆ ಹುಡುಕಿದ್ರೂ ಅದು ಅವರಿಗೆ ಸಿಗ್ತಾಯಿಲ್ಲ. ನಾನು ಹೇಳಿದ್ದೀನಿ ಅವಾಗಲೇ ಒಂದು ವೀಡಿಯೋ ಮಾಡಿದ್ದೆ. ಕರೆಕ್ಟಾಗಿ ನೇಮು ಎಲ್ಲ ಕೊಟ್ಟರೆ ಅಷ್ಟೇ ಅದು ಬರುವಂಥದ್ದು, ಇಲ್ಲಾಂದರೆ ಏನೂ ಸಿಗಲ್ಲ. ಕರೆಕ್ಟಾಗಿ ಒಂದು ಡಿಸ್ಟಿಕ್ ಇರ್ಬೋದು ಅಥವಾ ತಾಲೂಕು ಅಥವಾ ವಿಧಾನಸಭಾ ಕ್ಷೇತ್ರ ಅಂತೇನಿರುತ್ತೆ, ವಿಧಾನಸಭಾ ಕ್ಷೇತ್ರ ಅದು ಅಷ್ಟೇ ತಪ್ಪಾಗಿ ಕೊಟ್ಟಿದ್ರೆ ನಿಮ್ಗೆ ಏನೂ ಸಿಗಲ್ಲ. ಎಲ್ಲ ಒಂದೊಂದು ಸ್ಟೆಪ್ಪನ್ನು ಕರೆಕ್ಟಾಗಿ ಕೊಟ್ಟರೆ ಅಷ್ಟೇ ಅದು ಕರೆಕ್ಟಾಗಿ ಸಿಗೋದಿಲ್ಲ, ಅಂದರೆ ಏನೂ ಸಿಗಲ್ಲ. ಇವ್ರದ್ದು ಅದು ಏನಾಗಿದೆಯೋ ಹೋಗಿ ಇವಾಗ ವಿಚಾರಿಸ್ಕೊಂಡು ಬರ್ತೀನಿ. ಅದಕ್ಕೆ ನೋಡೋಣ, ಹೋಗ್ಬಿಟ್ಟು ಬಂದಮೇಲೆ ಹೇಳ್ತೀನಿ ಏನಾಗಿದೆ ಎತ್ತ ಅಂತ. ಕರೆಕ್ಟಾಗಿ ಗೊತ್ತಿಲ್ಲ ನನಗೂ ಕೂಡ. ಓಕೆ, ಇವಾಗ ತಾನೇ ಹೋಗಿದ್ದೆ ಅಂಗನವಾಡಿಗೆ. ಅಲ್ಲಿ ಹೋಗ್ಬಿಟ್ಟು ಹೋದರೆ ಅವ್ರು ಇಲ್ಲವೇ ಇಲ್ಲ. ಆಮೇಲೆ ಅವ್ರು ಹೇಳಿದ್ರು ಮೀಟಿಂಗಲ್ಲಿ ಹೋಗಿದ್ದಾರೆ ಅಂತ, ಮೀಟಿಂಗ್ ಇದೆ ಅಂತ. ಆಮೇಲೆ ಒಂದ್ಸರಿ ಫೋನ್ ಮಾಡೋಣ, ಈ ಥರ 11 ಗಂಟೆಗೆ ಬರೋಕ್ಕೆ ಹೇಳಿದ್ರು ಅಂತ ಹೇಳ್ಬಿಟ್ಟು ಫೋನ್ ಮಾಡಿದ್ರೆ ಅವರು ಅಲ್ಲಲ್ವಂತೆ ವಿದ್ಯಾನಗರ್ ಬರೋಕ್ಕೆ ಹೇಳ್ತಿದ್ದಾರೆ. ಇವಾಗ ಲೊಕೇಶನ್ ಕಳಿಸಿದ್ದಾರೆ, ವಿದ್ಯಾನಗರ್ಗೆ ಹೋಗಬೇಕು. ಮೋಹನ್ ಮಾಮನ ಈ ಕಡೆಯಿಂದ ಬಿಟ್ಕೊಡಿ, ಬೇಕಾದ್ರೆ ಆ ಕಡೆಯಿಂದ ನಾನು ಬಸ್ಸಲ್ಲಿ ಬರ್ತೀನಿ ಅಂದರೆ ಇವರಿಗೆ ಆಫೀಸಲ್ಲಿದ್ದಾರೆ, ಇವ್ರು ಬರೋಕ್ಕಾಗಲ್ಲ. ಅವರು ಇವತ್ತು ಮತ್ತು ನಾಳೆ 2 ದಿನ ಅಲ್ಲಿರ್ತಾರಂತ ಅಷ್ಟೇ, ಇಲ್ಲಿಗೆ ಬರಲ್ಲ ಅಂತ ಹೇಳಿದ್ದಾರೆ ಈ ಏರಿಯಾಕ್ಕೆ. ಈಗ ಏನು ಮಾಡೋದು ಎತ್ತ ಏನೂ ಗೊತ್ತಾಗ್ತಾಯಿಲ್ಲ. ಹುಚ್ಚಿಟ್ಕೊಬಿಡುತ್ತಪ್ಪ ಇವೆಲ್ಲ. ನೋಡೋಣ, ಇವತ್ತಾಗಿಲ್ಲ ಅಂದರೆ ನಾಳೆ ಶನಿವಾರ ಅಲ್ಪ, ಮಾಮ ಇರ್ತಾರೆ, ಏನೋ ಒಂದು ಮಾಡೋರಾಯ್ತು ಅಷ್ಟೆ. ಓಕೆ ನೋಡಿ, ಟೈಮ್ ಬಂದು 12 ಗಂಟೆ. ಇವಾಗ ಮೋಹನ್ ಮಾಮ ಬರ್ತಿದ್ದಾರೆ. ಒಂದು 10 ನಿಮಿಷ ಪರ್ಮಿಷನ್ ಕೇಳಿಕೊಂಡು ಹಾಗೆ ಒಂದು ಜಾಕೆಟ್ ಹುಡುಕ್ಬೇಕಿತ್ತು. ಈ ಬ್ಲೂ ಕಲರ್ ಜಾಕೆಟ್ ಸಿಕ್ಕಿಲ್ಲ, ಅದಕ್ಕೆ ಇದೆಲ್ಲ ಕಸ ಮಾಡಿ ಇಟ್ಟಿದ್ದೀನಿ. ಬಂದುಬಿಟ್ಟು ಎಲ್ಲ ಜೋಡಿಸ್ಕೊತೀನಿ ಫಸ್ಟು. ಈಗ ಮಳೆ ಬರ್ತಿದೆಯಲ್ಲ, ಅದಕ್ಕೆ ವೇಲ್ ಹಾಕ್ಕೊಂಡು ಹೋಗೋದು ಬೇಡ, ಜಾಕೆಟ್ ಹಾಕ್ಕೊಂಡು ಹೋಗೋಣ ಅಂಥೇಳಿ. ಹಾಗೆ ಇದು ಐರನ್ ಏನೂ ಆಗಿಲ್ಲ, ಅರ್ಜೆಂಟ್ ಅಲ್ವಾ. ಮಾಮನಿಗೆ ನಾಳೆ ಹೋಗೋಣ, ಹೆಂಗಿದ್ರು ರಜೆ ಇದೆಯಲ್ಲ ಅಂದರೆ ನಾಳೆ ಅಂದರೆ ಕಷ್ಟ. ಇವತ್ತೇ ಬಾ, ನಾನು ಬಿಟ್ಕೊಟ್ಬಿಟ್ಟು ಬರ್ತೀನಿ. ಆಮೇಲೆ ನೀನು ಆ ಕಡೆಯಿಂದ ಬಸ್ಸಲ್ಲಿ ಬಾ ಅಂತೇಳಿದ್ದಾರೆ. ಅದಕ್ಕೆ ಹೆಂಗೋ ಒಟ್ರಾಸಿ ಇರಲಿ, ಐರನ್ ಆಗಿಲ್ಲ ಅನ್ನೋ ಪರವಾಗಿಲ್ಲ, ಕೆಲಸ ಆದರೆ ಸಾಕು. ಓಕೆ, ಇವಾಗ ಈ ಜಾಕೆಟ್ ಹಾಕೊಂಡು ಹೊರಡ್ತೀನಿ. ಹೊರಗಡೆ ಸಣ್ಣ ಸಣ್ಣ ಹನಿ ಬೀಳ್ತಾ ಇದೆ, ಅದರಿಂದ ಜಾಕೆಟ್ ಹಾಕ್ಕೊಂಡಿರೋದಷ್ಟೇ. ಓಕೆ, ನಾನು ಗುಮ್ಮಿ ಇಲ್ಲೇ ಮಲ್ಕೊಳ್ಳಿ ಅಂತ, ಯಾಕೆಂದರೆ ಇವಾಗ 12 ಗಂಟೆ ಅಲ್ವಾ, ಅದು ಇನ್ನೂ 2 ಗಂಟೆ ತನಕನೂ ಹಾಗೆ ನಿದ್ದೆ ಮಾಡ್ತಾ ಇರುತ್ತೆ. ಅದಕ್ಕೆ ಹಾಗೆ ಮಲ್ಕೊಳ್ಳಿ ಅಂತೇಳಿ ಅಂದ್ಕೊಂಡಿದ್ದೀನಿ. ಸುಮ್ಮನೆ ಕೆಳಗಡೆ ಬಿಟ್ಟು ಹೋಗೋದು, ಇಲ್ಲೇ ಇರಲಿ. ಅಷ್ಟೊತ್ತಿಗೆ ಬರ್ತೀನಿ ನಾನು, ನೋಡೋಣ ಎಷ್ಟೊತ್ತಾಗುತ್ತೆ ಏನೋ ಗೊತ್ತಿಲ್ಲ. ಒಂದು 10 ನಿಮಿಷದ ಕೆಲಸ, ಅಲ್ಲೋದ್ಮೇಲೆ ಎಷ್ಟು ಗಂಟೆ ಆಗುತ್ತೋ ಏನೋ ಅದಂತೂ ಗೊತ್ತಿಲ್ಲ. ಓಕೆ, ವಿಡಿಯೋನ ಮೇಲೆ ನೋಡೋಣ. ಹೊರಗಡೆ ಹೋದರೆ ಕಂಟಿನ್ಯೂ ಮಾಡ್ತೀನಿ ಅಲ್ಲಿ.
ಅಲ್ಲಿ ಪರ್ಮಿಷನ್ ಇರಲ್ಲ, ನನಗೆ ಇಷ್ಟ ಆಗಲ್ಲ ಪಾಪ, ಅವ್ರಿಗೆ ಮುಜುಗರ ಆಗುತ್ತೋ ಏನೋ, ಅದಕ್ಕೆ ನಾನು ಅಲ್ಲಿ ವಿಡಿಯೋ ಮಾಡಲ್ಲ. ಓಕೆ, ಮಾಮ ಆಫೀಸಲ್ಲಿ ಪರ್ಮಿಷನ್ ತೊಗೊಂಡು ಬಂದರು. ಆಮೇಲೆ ಇಲ್ಲೇ ಒಂದು 1/4 ಗಂಟೆ ಆಗ್ಬೋದು ಅಷ್ಟೇ. ಆಮೇಲೆ ಹೋಗ್ಬೋದು ನೀನು, ನಡ್ಕೊಂಡು ಹೋಗು ಅಂತ ಮಾಮ. ನನಗೆ ನಡ್ಕೊಂಡು ಹೋಗ್ತೀನಿ ಮೇಯ್ನ್ ರೋಡಲ್ಲಿ, ಆದರೆ ಸ್ವಲ್ಪ ಒಳಗಡೆ ಎಲ್ಲ ಹೋಗಬೇಕಲ್ಲ, ಅಲ್ಲಿ ನನಗೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ, ಎಲ್ಲಿ ಏನು ಅಂತೆಲ್ಲ ಗೊತ್ತಿಲ್ವಲ್ಲ ಅಂತ. ಆಮೇಲೆ ಈಗ ನಡ್ಕೊಂಡು ಹೋಗೋದು ಅಂದರೆ ಸ್ವಲ್ಪ ಲೇಟೇ ಆಗುತ್ತೆ, ಮೇಯ್ನ್ ರೋಡ್ಗಳಲ್ಲಿ ಹೋಗಬೇಕು, ಆದ್ದರಿಂದ ಸರಿ ಆಯಿತು ಅಂದ್ಬಿಟ್ಟು ಆಮೇಲೆ ಮೋಹನ್ ಮಾಮ ಬಂದು ಆ ಲೊಕೇಶನ್ ಏನಿದೆ ಅಲ್ಲಿ ಕರ್ಕೊಂಡೋಗಿ ಬಿಟ್ಬಿಟ್ಟು ಬಂದರು ನನ್ನನ್ನು. ಟೈಮ್ ಬಂದು ಇವಾಗ 1 ಗಂಟೆ 10 ನಿಮಿಷ. ನಾನು ಹೋಗಿದ್ದ ಕೆಲಸ ಆಗಲಿಲ್ಲ, ಅದಕ್ಕೆ ಇವಾಗ ಆಗಿಲ್ವಲ್ಲ ಅಂಥವ್ರದ್ದೆಲ್ಲ ಇನ್ನು ನೆಕ್ಸ್ಟ್ ಟೈಮ್ ಅಂದರೆ ಇನ್ನೊಂದು ವೀಕ್ ಬಿಟ್ಟು ಮತ್ತೆ ಬಿಡ್ತಾರಂತೆ. ಆವಾಗ ನಾವು ಒಂದಷ್ಟು ಡಾಕ್ಯುಮೆಂಟ್ಸ್ಗಳಲ್ಲಿ ಒಂದು ಡಾಕ್ಯುಮೆಂಟ್ಸ್ ಅಲ್ಲಿ ಹಿಂದೆ ಬ್ಯಾಕ್ ಸೈಡ್ ಇದೆಯಂತೆ, ನೋಡ್ತೀನಿ ಆಮೇಲೆ. ಅದರಲ್ಲಿ ಒಂದು ಡಾಕ್ಯುಮೆಂಟ್ಸ್ನ ಕೊಟ್ಬಿಟ್ಟು ನೀವು ಮತ್ತೆ ಅಪ್ಲೈ ಮಾಡ್ಬೋದು ಅಂತ ಹೇಳಿದ್ದಾರೆ. ನಾನು ಹೋಗುವಾಗ ಫುಲ್ಲು ಮೀಟಿಂಗಲ್ಲಿ ಕೂರಿಸ್ಕೊಂಡಿದ್ರು. ಯಾಕೆ ಅಂದರೆ BLOಗಳು ಎಲ್ಲ BLOಗಳನ್ನ ಸೇರಿಸ್ಕೊಂಡು ಮೀಟಿಂಗ್ ಮಾಡ್ತಾಯಿದ್ರು. ಏಕೆಂದರೆ ನಾಳೆ ಲಾಸ್ಟ್ ಡೇಟ್ ಅಲ್ವಾ, ಅದರಿಂದ ಅವರಿಗೆ ಒಂದಷ್ಟು ಸಜೆಷನ್ಗಳು ವಿಷಯಗಳನ್ನ ಮುಟ್ಟಿಸ್ತಾಯಿದ್ರು. ಹಾಗೆ ನಾಳೆ ಲಾಸ್ಟ್ ಡೇಟ್ ಆಗಿರೋದ್ರಿಂದ ನಾಳೆ ಯಾರು ಕೂಡ ರಜಾ ಹಾಕ್ಬಾರ್ದು ಅಂತ ಹೇಳ್ಕೊಡ್ತಾಯಿದ್ರು ಅವರಿಗೆ. ಅದರಿಂದ ನನಗೆ ಸ್ವಲ್ಪ ಲೇಟೇ ಆಯಿತು. ಮಾಮ ನನ್ನ ಬಿಟ್ಟು ಹೊರಟೋದ್ರು. ಆಮೇಲೆ ನಾನು ಅದೆಲ್ಲ ಮುಗಿಸ್ಕೊಂಡು ಬರುವಾಗ 1 ಗಂಟೆ 1:10 ಆಗಿದೆ. ಇವಾಗ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಇಲ್ಲಿರೋ ಬಟ್ಟೆಗಳನ್ನೆಲ್ಲ ಎತ್ತಿಟ್ಟು ಆಮೇಲೆ ವಿಡಿಯೋ ಮಾಡ್ತೀನಿ. ಫಸ್ಟು ಡ್ರೆಸ್ ಚೇಂಜ್ ಮಾಡಬೇಕು. ಜಾಕೆಟೆಲ್ಲ ಹಾಕ್ಕೊಂಡು ಹೋಗಿದ್ನಲ್ಲ, ಹನಿ ಬೀಳ್ತಾ ಇದೆ, ಹಾಗೆ ಶಕೆನೂ ಕೂಡ ಆಗ್ತಾಯಿದೆ. ಯಪ್ಪ ಅಂದ್ಕೊಂಡು ಬಂದೆ. ಸದ್ಯ ಹೋಗಿದ್ದ ಕೆಲಸ ಆಗಲಿಲ್ಲ, ಆಗಿದ್ದರೆ ಒಳ್ಳೇದಾಗ್ತಿತ್ತು. ನೋಡೋಣ, ನೆಕ್ಸ್ಟ್ ಟೈಮ್ ಮತ್ತೆ ಅಪ್ಲೈ ಮಾಡೋಣ ಅವಾಗ. ನಾನು ಇವಾಗ ಈ ಹಿಂದೆ ಪೇಜಲ್ಲಿ ಏನಿದೆ ಈ ಪೇಜನ್ನ ಫುಲ್ಲು ಓದ್ಕೊಂಡು ಕೂತಿದ್ದೀನಿ. ಯಾಕೆಂದರೆ ಇವಾಗ ಸೆಕೆಂಡ್ ಟೈಮು ಅಪ್ಲೈ ಮಾಡಬೇಕಲ್ವ. ಇವಾಗ ನಾವು ಏನಕ್ಕೆ ವೋಟರ್ ಐಡಿಗೆ ಅದು SIR ಫಾರ್ಮ್ ಮತ್ತೆ ಕೊಡ್ತಾರೆ ಈಗ ಸೆಕೆಂಡ್ ಟೈಮ್, ಅಂದರೆ ಇನ್ನೂ 1 ವೀಕ್ ಆದಮೇಲೆ ಕೊಡ್ತಾರಂತೆ. ಅದಕ್ಕೆ ಏನು ಬೇಕು ಅಂದರೆ ಬರ್ತ್ ಸರ್ಟಿಫಿಕೇಟ್ ಒಂದು ಬೇಕು, ಯಾವುದಾದ್ರೂ ಒಂದು, ನಾನು ಹೇಳ್ತೀನಲ್ಲ ಅಷ್ಟರಲ್ಲಿ ಯಾವುದಾದ್ರೂ ಒಂದು ಕೊಡಿ. ಬರ್ತ್ ಸರ್ಟಿಫಿಕೇಟ್ ಕೊಡಿ, ಅದಿಲ್ಲ ಅಂದರೆ ನಿಮ್ಮದು TC, ಸ್ಕೂಲ್ದು TC ಇದ್ದರೆ ಅದು ಕೊಡಿ. ಮಾಸ್ ಕಾರ್ಡ್ ಆಗಲ್ವಂತೆ, ಮಾಸ್ ಕಾರ್ಡು ಅಲ್ಲೂ ಅವ್ರು ಹೇಳಿದ್ರು ಮಾಸ್ ಕಾರ್ಡ್ ತೊಗೊಳ್ಳಲ್ಲ, TCನೇ ತೊಗೊಳ್ಳುವಂಥದ್ದು ಅಂತ. TC ಇದ್ದರೆ ಕೊಡಿ. TC ಇಲ್ಲ ಅಂದರೆ ಇನ್ನೊಂದೇನೆಂದರೆ ಏನಾದರೂ ಈ ಮನೆಗೆ ಈಗ ನಾವು ಗೌರ್ಮೆಂಟು ಕ್ವಾರ್ಟರ್ಸಲ್ಲಿರೋದ್ರಿಂದ ನಮಗೆ ಕ್ವಾರ್ಟರ್ಸ್ ಅಲಾಟ್ಮೆಂಟ್ ಲೆಟ್ರ್ ಕೊಟ್ಟಿದ್ದಾರೆ, ಅದನ್ನು ಕೊಡ್ಬೋದು. ಇನ್ನೂ ಏನೇನೋ ಕೇಳಿದ್ದಾರೆ, ಅದಕ್ಕೆ ಒಂದು ಸರಿ ಬ್ಯಾಕ್ ಸೈಡು ಓದ್ಕೊಳ್ಳಿ. ಆಮೇಲೆ ಪಾಸ್ಪೋರ್ಟ್ ಏನಾದರೂ ಇದ್ದರೆ ಅದನ್ನು ಕೂಡ ನೀವು ಕೊಡ್ಬೋದು ಸೆಕೆಂಡ್ ಟೈಮ್ ಮಾಡಿಸುವಾಗ. ಓಕೆ, ಸುಮಾರು ಇದೆ, ಅದರಲ್ಲಿ ಓದ್ಕೊಂಡು ಏನೇನೋ ಇದೆ, ಅದೆಲ್ಲ ನೋಡಿದ್ರೆ ತಲೆ ಕೆಟ್ಟೋಗ್ಬಿಡುತ್ತೆ. ಸರ್ಕಾರದಿಂದ ನೀಡಲಾದ ಜಮೀನು ಮತ್ತು ಅಥವಾ ಮನೆ ಹಂಚಿಕೆ ಪ್ರಮಾಣ ಪತ್ರ, ಅಂದರೆ ಗೌರ್ಮೆಂಟಿಂದ ಇವಾಗ ಸೈಟೆಲ್ಲ ಕೊಟ್ಟಿರ್ತಾರೆ ನೋಡಿ, ಸೈಟು ಅಥವಾ ಮನೆ, ಅದ್ರದ್ದು ಪ್ರಮಾಣ ಪತ್ರ ಏನಾದ್ರು ಇದ್ದರೆ ಅದನ್ನು ಕೂಡ ಕೊಡ್ಬೋದಂತೆ. ಸುಮಾರಿದೆ, ನೋಡಿ ವಿಚಾರಿಸಿ ಸೆಕೆಂಡ್ ಟೈಮು ನಿಮಗೆ ಆಪ್ಷನ್ ಇದೆ, ಕೊಡಿ. ಓಕೆ, ನಾನು ಇದು ಫುಲ್ಲು ಓದಿದ್ದೀನಿ, ನೋಡೋಣ. ಹಾಗೆ ಇನ್ನೊಂದೇನೆಂದರೆ ನಾನು ಅಂದ್ಕೊಂಡಿದ್ದೇನೆಂದರೆ ನಂದು ಏನಿದೆ SRI ಫಾರಮು, ಅದು SRI ಅಲ್ಲ SIR ಫಾರ್ಮ್ ಏನಿದೆ ಅದು ನಂದು ಕರೆಕ್ಟ್ ಬರಲ್ಲ, ತಪ್ಪು ಬರುತ್ತೆ, ನಂದು ಸರಿಯಾಗಲ್ಲ. ಮೋಹನ್ ಮಾಮಂದು ಕರೆಕ್ಟ್ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೆ. ಇಲ್ಲಿ ಉಲ್ಟಾಗೋಯ್ತು, ನಂದೇ ಕರೆಕ್ಟಾಗಿದೆ, ಅವ್ರದ್ದು ಪ್ರಾಬ್ಲಮ್ ಆಗಿರೋದು. ನಾನು ಫಸ್ಟು ಹಂಗೆ ಅಂದ್ಕೊಂಡಿದ್ದು. ಇದೆರಡು ನೋಡಿ, ಎರಡು ಕಚ್ಚಾಡ್ತಿದೆ, ಈ ಥರ ಆಗಿರೋದು. ನೋಡೋಣ, ಸೆಕೆಂಡ್ ಟೈಮು ಅಪ್ಲೈ ಮಾಡೋಣ, ಆವಾಗ ಏನಾಗುತ್ತೆ ಅಂತ ಗೊತ್ತಾಗುತ್ತೆ. ಓಕೆ ಫ್ರೆಂಡ್ಸ್, ಇನ್ನೂ ಮಾಮ ಬಂದಿಲ್ಲ, ಬಂದಮೇಲೆ ರೊಟ್ಟಿ ಇದೆಲ್ಲ ಅದನ್ನ ಬಿಸಿ ಮಾಡಿ ಕೊಡ್ತೇನೆ.
ಫೈನಲಿ ಕೆಲಸ ಆಯಿತು. ಹೇಗೆ ಅಂದರೆ ಅವ್ರು ಹೇಳಿದ್ರಲ್ವ ಬಿ ಎಲ್ ಒಗಳಿಗೆ ಫೋನ್ ಮಾಡಿ ತಿಳ್ಕೊಳ್ಳಿ ಅಂತೇಳಿ. ಅದಕ್ಕೆ ಮೋಹನ್ ಮಾಮ ಊಟಕ್ಕೆ ಬಂದಿದ್ರಲ್ಲ, ಆ ಟೈಮಲ್ಲಿ ನಾನು ಮತ್ತೆ ಅವ್ರಿಗೆ ಹೇಳಿದೆ ಯಾರಾದರೂ ಇದ್ದರೆ ವಿಚಾರಿಸೋಕ್ಕೆ ಹೇಳಿ ಅಂತ ಅಂದ್ಬಿಟ್ಟು. ಅದಕ್ಕೆ ಮೋಹನ್ ಮಾಮ ಫೋನ್ ಮಾಡಿದ್ರೆ ಅವ್ರ ರಿಲೇಷನಲ್ಲೇ ಇದ್ದಾರೆ ಬಿ ಎಲ್ ಒಗಳು. ಹಾಗೆ ಅವ್ರ ರಿಲೇಷನ್ ಅವ್ರ ಜೊತೆ ಮಾತಾಡುವಾಗ ನನ್ನ ಮಗಳು ಬಿ ಎಲ್ ಒಗೆ ಕೆಲಸ ಮಾಡ್ತಿರೋದು, ಅವಳಿಗೆ ಕೊಡ್ತೀನಿ ಮಾತಾಡು ಅಂತ ಅಂದ್ಬಿಟ್ಟು ಆಮೇಲೆ ಅವಳಿಗೆ ಕೊಟ್ಟಮೇಲೆ ಇಡೀ ಡೀಟೇಲ್ಸ್ ಎಲ್ಲ ಕೊಟ್ಟರು. ಆಮೇಲೆ ನಾನು ಬರ್ದಿರೋದ್ರಲ್ಲಿ ಎಲ್ಲ ಕರೆಕ್ಟಾಗಿತ್ತು, 1 ನಂಬರ್ ಮಾತ್ರ ಚೇಂಜ್ ಆಗಿತ್ತು ಅಷ್ಟೇ. ಆಮೇಲೆ ಸರ್ಗೆ ಮತ್ತೆ ಫೋನ್ ಮಾಡಿ, ಸರ್ ಈ ಥರ ಕಲೆಕ್ಟ್ ಮಾಡಿದ್ದೀನಿ ಸರ್, ನಂಬರ್ ಕೊಡ್ತೀನಿ, ಎಲ್ಲ ಫಿಲ್ ಮಾಡ್ಕೊಳ್ಳಿ, ನಾನು ನಂಬರ್ ಹೇಳ್ತೀನಿ ಅಂದೆ. ಆಮೇಲೆ ಎಲ್ಲ ಹೇಳಿದೆ, ಒಂದು ಮಾತ್ರ ತಪ್ಪಾಗಿತ್ತಲ್ಲ ಅದನ್ನು ಅವರು ಫಿಲ್ ಮಾಡಿಕೊಂಡ್ರು. ಓಕೆ. ಆಮೇಲೆ ನಾನು ಹೇಳಿದ್ಮೇಲೆ ಅವ್ರು ಫಿಲ್ ಆದಮೇಲೂ ಕೂಡ ಒಂದ್ಸರಿ ಚೆಕ್ ಮಾಡ್ತೀನಿ ಅಂದ್ಬಿಟ್ಟು ಚೆಕ್ ಮಾಡಿದ್ಮೇಲೆ ಓಕೆ ಇವಾಗ ಕರೆಕ್ಟಾಗಿದೆ ಅಂತ ಹೇಳಿದ್ರು. ಆಮೇಲೆ ಸರಿ ಆಯಿತು ಅಂತೇಳಿ ಅವರಿಗೆ ಒಂದು ಥ್ಯಾಂಕ್ಸ್ ಹೇಳಿದೆ. ಅಪ್ಪ ಬೆಳಿಗ್ಗೆಯಿಂದ ಆ ಕೆಲಸಕ್ಕೆ ಎಷ್ಟು ಸುತ್ತಾಡಿದ್ದೀನಿ, ಇಲ್ಲೋದೆ ಅಲ್ಲೋದೆ, ಆದರೂ ಕೆಲಸ ಆಗಿಲ್ಲ. ಕೊನೆಗೆ ನೋಡಿ ಕೆಲಸ ಆಯಿತು. ಓಕೆ, ಖುಷಿನೂ ಆಯಿತು. ಇಲ್ಲ ಅಂದರೆ ಮತ್ತೆ ಇನ್ನೊಂದು ಸರಿಗೆ ಫಾರ್ಮ್ ತಂದು ಅದನ್ನು ಫಿಲ್ ಮಾಡಿ ಅದಕ್ಕೇನೇನು ಕೇಳ್ತಾರೋ ಅನ್ನೋದು ಟೆನ್ಷನ್ ಆಗಿತ್ತು ಅಷ್ಟೇ, ಇನ್ನೇನಿಲ್ಲ. ಓಕೆ, ಟೈಮ್ ಇವಾಗ 2:45, ಇನ್ನೂ ಆಗಿಲ್ಲ, ಇನ್ನೂ ಆಗ್ತಿದೆ. ಹಾಗೆ ಇದು ಒಂಥರ ಖುಷಿ ಆಯ್ತಲ್ಲ, ಅದಕ್ಕೆ ಅದನ್ನು ಶೇರ್ ಮಾಡೋಣ ಅಂತೇಳಿ ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ. ಓಕೆ ಫ್ರೆಂಡ್ಸ್, ಇವಾಗ ಈರುಳ್ಳಿ ಜ್ಯೂಸ್ ಎಲ್ಲ ಹಚ್ಕೊಂಡು ನಾನೀಗ ನಂದು ಗೀಸರ್ ಆನ್ ಮಾಡಿದ್ದೀನಿ, ಸ್ನಾನ ಮಾಡ್ಕೊಬರ್ಬೇಕು. ಓಕೆ, ಟೈಮ್ ನೋಡಿ 5:15, ಮಳೆ ಬರ್ತಾನೆ ಇದೆ ಅವಾಗಿಂದ. ಸುಮಾರು 1 ವೀಕ್ ಆಯಿತು. 1 ವೀಕಿಂದ ಸುಮ್ಮನೆ ಹನಿಗಳು ಆ ಥರ ಎಲ್ಲ ಬೀಳೋದೆಲ್ಲ ಸ್ಟಾರ್ಟ್ ಆಗ್ತಿತ್ತು. ಇವಾಗ ಪರವಾಗಿಲ್ಲ, ಜೋರು ಮಳೆ ಬರ್ತಾ ಇದೆ. ಕಾಣಿಸಲ್ಲ ವಿಡಿಯೋದಲ್ಲಿ, ಗೊತ್ತಿಲ್ಲ ಏನಕ್ಕೆ ಅಂತ. ಅಲ್ಲಿ ನೋಡಿ ಕಾಣಿಸುತ್ತೆ, ಗೇಟ್ ಇದೆಯಲ್ಲ ಅಲ್ಲಿ ನೋಡಿ ಕಾಣಿಸುತ್ತೆ, ಹನಿ ಎಲ್ಲ ಆಗ್ತಿರೋದು. ಇದೇ ಥರ ಡೈಲಿ ಮಳೆ ಆದರೆ ಅಷ್ಟು ದಿನದಿಂದ ಮಳೆ ಇಲ್ಲ ಅನ್ನೋದಕ್ಕೂ ಸಾರ್ಥಕ ಆಗೋಗುತ್ತೆ. ಓಕೆ, ಇದು ಬಂದು ನಾನು ಮೀಶೋದಲ್ಲಿ ಬ್ಲೌಸ್ನ ತೊಗೊಂಡಿದ್ದು. ತುಂಬ ನೋಡ್ತಾ ಇದ್ದೆ ನಾನು, ಈ ಥರ ಎಂಬ್ರಾಯ್ಡಿಂಗ್ ಇರ್ಬೋದು ಅಥವಾ ಸ್ಟೋನ್ ವರ್ಕು ಈ ಥರ ಎಲ್ಲ ಮಾಡಿಸೋದಕ್ಕೆ ನನಗೆ ಅಷ್ಟು ಇಷ್ಟ ಆಗೋಲ್ಲ. ಅಂದರೆ ತುಂಬ ದುಡ್ಡನ್ನ ಇನ್ವೆಸ್ಟ್ ಮಾಡಬೇಕು ಇದಕ್ಕೆಲ್ಲ, 2,000 1,500 ಆ ಥರ ಎಲ್ಲ ಇರುತ್ತೆ. ಈಗ ಆನ್ಲೈನಲ್ಲಿ ನೋಡಬೇಕಾದ್ರೆ ಇದು ಕಡಿಮೆ ಇತ್ತಲ್ವ, ಅದಕ್ಕೆ ಒಂದು ಬುಕ್ ಮಾಡೋಣ ಯಾವ ಥರ ಇರುತ್ತೆ. ಅದರಲ್ಲಿ ಬ್ಲ್ಯಾಕ್ ಯಾಕೆ ಬುಕ್ ಮಾಡಿದ್ದೀನಿ ಅಂದರೆ, ಬ್ಲ್ಯಾಕ್ ಅಂದರೆ ಎಲ್ಲ ಸೀರೆಗೂ ಆಲ್ಮೋಸ್ಟು ಮ್ಯಾಚ್ ಮಾಡಿ ಹಾಕೋಬೋದು ಅಂಥೇಳಿ ಬುಕ್ ಮಾಡಿದ್ದೆ. ಚೆನ್ನಾಗಿದೆ. ಇದು ಬಂದು ಎಂಬ್ರಾಯ್ಡಿಂಗ್ ವರ್ಕು, ನನಗಂತೂ ಇಷ್ಟ ಆಯಿತು. ಪರವಾಗಿಲ್ಲ, ನಾವು ದುಡ್ಡು ಕೊಟ್ಟಿರೋದಕ್ಕೂ ಸಾರ್ಥಕ ಆಯಿತು. ದುಡ್ಡಿಗಿನ್ನ ಇದು ನಾವು ಕೊಟ್ಟಿರೋದು ಏನು ಕಡಿಮೆನೇ ಅಂತ ಅನ್ನಿಸ್ತು, ಏಕೆಂದರೆ ಚೆನ್ನಾಗಿದೆ ಕ್ವಾಲಿಟಿ, ನನಗಿಷ್ಟ ಆಯಿತು. ಅದಕ್ಕೆ ಒಂದು ತರಿಸಿದ್ದೆ, ಅದನ್ನು ನಿಮಗೆ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಈ ರೀತಿಯಾಗಿ ಇದೆ, ಚೆನ್ನಾಗಿದೆ. ಬ್ಲ್ಯಾಕ್ ಸ್ಯಾರಿ ಅಥವಾ ಬ್ಲ್ಯಾಕ್ ಈ ಬ್ಲೌಸಿಗೆ ಯಾವ ಸ್ಯಾರಿ ಮ್ಯಾಚ್ ಆಗುತ್ತೆ ಅದನ್ನು ಮ್ಯಾಚ್ ಮಾಡಿಕೊಂಡು ಸ್ಯಾರಿನ ಈ ಬ್ಲೌಸ್ನ ಯೂಸ್ ಮಾಡ್ಕೋಬೋದು, ಅಂದರೆ ಹಾಕ್ಕೋಬೋದು. ನನಗಂತೂ ಇಷ್ಟ ಆಯಿತು. ನೋಡಿ, ನಿಮಗೂ ಇಷ್ಟ ಆಗ್ಬೋದು. ಚೆನ್ನಾಗಿದೆ. ಅಂದರೆ ನಾವು ಆನ್ಲೈನಲ್ಲಿ ತೊಗೊಳ್ಳುವಂಥದ್ದೆಲ್ಲ ಚೆನ್ನಾಗಿರುತ್ತೆ ಅಂತಲ್ಲ, ಒಂದೊಂದು ಚೆನ್ನಾಗಿರುತ್ತೆ, ಒಂದೊಂದು ಚೆನ್ನಾಗಿರಲ್ಲ. ನಾನೇ ಹೇಳ್ತೀನಿ, ಇವಾಗ ನಾನೇ ಎಷ್ಟೊಂದು ಡ್ರೆಸ್ಗಳು, ಟಾಪು ಸುಮಾರು ತರಿಸಿರ್ತೀನಿ. ತಂದಾಗ 1-2 ಸರಿ ಯೂಸ್ ಮಾಡಿದ್ಮೇಲೆ ಚೆನ್ನಾಗೇ ಇರೋಲ್ಲ, ಹಾಳಾಗಿಬಿಡುತ್ತೆ. ಅಂದರೆ ಬೇಗ ಕಲರ್ ಶೇಡ್ ಆಗೋದು ಅಥವಾ ಏನೋ ಒಂದು ಡಾಟ್ ಡಾಟ್ ಥರ ಬಂದು ಹರಿದೋಗುವಂಥದ್ದು, ಈ ಥರದ್ದೆಲ್ಲ ಆಗ್ತಾ ಇರುತ್ತೆ. ಒಂದೊಂದು ಅಂತೂ ತುಂಬಾ ಚೆನ್ನಾಗಿರುತ್ತೆ. ಎಷ್ಟು ಇಷ್ಟ ಆಗುತ್ತೆ ಅಂದರೆ, ಪರವಾಗಿಲ್ಲ ಚೆನ್ನಾಗಿದೆಯಲ್ಲ ಅಂತ ಅನಿಸುತ್ತೆ ಆ ಥರ. ಅದಕ್ಕೆ ನಾನು ಅದು ಒಂದು ತರಿಸಿದ್ದೀನಿ, ನೋಡೋಣ. ಆಮೇಲೆ ಬೇಕಾದ್ರೆ ಇನ್ನೂ ಇಷ್ಟ ಆದರೆ ಅವಾಗ ಬೇಕಂದರೆ ಒಂದು ಬುಕ್ ಮಾಡಿಕೊಂಡ್ರೆ ಆಯಿತು ಅಂಥೇಳಿ. ಹಾಗೆ ಅವತ್ತು ಮಾಮ ಚಿಕನ್ ತೊಗೊಬಂದಿದ್ರು. ಚಿಕನ್ದೇನಾದ್ರು ಮಾಡು ಅಂಥೇಳಿ, ಮಳೆಯೆಲ್ಲ ಬೀಳ್ತಿದೆಯಲ್ಲ ಅದರಿಂದ. ಅದಕ್ಕೆ ನಾನು ಚಿಕನ್ದು ಗಟ್ಟಿ ಗ್ರೇವಿ ಅಂತೇಳಿ ಮಾಡ್ತೀನಿ, ಅದಕ್ಕೆ ಅದನ್ನೇ ಮಾಡ್ತೀನಿ ಅಂತ ಹೇಳಿದೆ. ಸರಿ ಆಯಿತು ಮಾಡು. ಅದಕ್ಕೆ ಏನು ಮಾಡ್ತೀಯಾ, ಮುದ್ದೆ ಮಾಡ್ತೀಯಾ, ಏನು ಮಾಡ್ತೀಯಾ ಅಂತ ಕೇಳ್ತಾಯಿದ್ರು. ಅದಕ್ಕೆ ಹೇಳಿ ಮುದ್ದೆನೇ ಮಾಡಲಾ ಏನು ಮಾಡಲಿ ಅಂತ. ಅದಕ್ಕೆ ನನಗೆ ಬರೀ ರೈಸ್ ತಿನ್ನೋಕೆ ಇಷ್ಟ ಆಯಿತು. ಅದಕ್ಕೆ ಮಾಮ ರೈಸ್ ಬೇಡ ರೊಟ್ಟಿನೇ ಮಾಡಿಬಿಡು ಅಂತಂದರು. ಬೆಳಿಗ್ಗೆನೂ ರೊಟ್ಟಿ, ಮಧ್ಯಾಹ್ನನೂ ರೊಟ್ಟಿ, ರಾತ್ರಿನೂ ರೊಟ್ಟಿ ಮಾಡ್ತಾಯಿದ್ದೀನಿ. ಈ ರೊಟ್ಟಿಗೂ ಆ ಗ್ರೇವಿಗೂ ಚೆನ್ನಾಗಿತ್ತು ಕಾಂಬಿನೇಷನ್ನು.
ಮಾಮ 2 ರೊಟ್ಟಿ ಸಾಕು ಅಂತ ಹೇಳಿದರು. ಆಮೇಲೆ ನೋಡಿದ್ರೆ 4 ರೊಟ್ಟಿ ತಿಂದರು. ಚೆನ್ನಾಗಾಗಿತ್ತು. ಈ ಥರ ಗಟ್ಟಿ ಗ್ರೇವಿಗಳೆಲ್ಲ ಮಾಡಿದ್ರೆ ಚೆನ್ನಾಗಿರುತ್ತೆ. ಆಮೇಲೆ ನಾನಂತೂ 2 ರೊಟ್ಟಿ ಚೆನ್ನಾಗಾಗಿತ್ತಲ್ಲ, ಅದಕ್ಕೆ ಇದು ಬಂದು ಬಳಿಯೋ ರೊಟ್ಟಿ. ಓಕೆ, ಹಾಗೆ ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.